ನನಗೇನೋ ಅವಳು ಆವಾಜ್ ಆಗ್ತಾವಳಲ್ಲ, ಆವಾಜ್ ಆಗ್ತಿರೋದು ನೋಡ್ತಾ ಇದ್ರೆ ನಮ್ಮ ಗಂಡುಗಳು ನಮ್ಮನ್ನು ಬೇಕಾದ್ರೆ ಬಿಟ್ಬಿಡ್ತಾರೆ, ಅವ್ರನ್ನ ಬಿಡಕ್ಕಿಲ್ಲ ಅಂತ ಅನ್ನಿಸ್ತದಿಲ್ಲ ನಂಗಂತೂ. ಈಗ ಹಂಗೆ ಅನ್ನಿಸ್ತಿಲ್ವೇನೆ? ಇಷ್ಟೊತ್ತು ಅನ್ನಿಸ್ತಿಲ್ಲ, ಇವಾಗ ಅನ್ನಿಸ್ತೈತೆ. ಮದುವೆ ಆಗಿ ಎಷ್ಟೊಂದು ವರ್ಷ ಆದ್ಮೇಲೆ ಮಗ ಆಗೈತೆ ನನಗೆ. ಏನೋ ಮಗಿನ ಜೊತೆ ಸಂತೋಷವಾಗಿ ಸಮಾಧಾನವಾಗಿರೋಣ ಅಂತಂದ್ರೆ ನನ್ನ ಗಂಡ ಎಂಥ ಕೆಲಸ ಮಾಡ್ಬಿಟ್ಟವ್ರು ನೋಡು. ಲೇ ಅಲ್ಲ, ನಮ್ಮ ಜೊತೆ ಸಂದಕ್ಕೆ ಇದ್ರಲ್ಲಿ ಯಾಕೆ ಇಂಥ ಕೆಲಸ ಮಾಡಿದ್ರು? ಹೆಂಗನ ಮಾಡಿ ತಿಳ್ಕೊಬೇಕಲ್ಲ, ಇಂಥ ಕೆಲಸ ಯಾಕೆ ಮಾಡಿದ್ರು ಅಂತ. ನನ್ನ ಗಂಡ ನನಗೇನೂ ಕಮ್ಮಿ ಮಾಡಿಲ್ಲ, ಸಂದಕ್ಕೆ ನೋಡ್ಕೊತಾನೆ, ಎಲ್ಲ ಮಾಡ್ತಾನೆ. ಆದರೆ ಅವಳು ಒಂದು ಉಪಾಯ ಮಾಡವಳೆ. ಏನದು, ಗಂಡು ಮಗನ ಇದ್ರ ಹಿಡ್ಕೊಂಡು ಶಾನೆ ಓವರ್ ಆ್ಯಕ್ಟಿಂಗ್ ಮಾಡ್ಬಿಟ್ಟವಳೆ ಅಂತ ಅನ್ನಿಸ್ತದೆ. ಗಂಡು ಮಕ್ಕಳು ಅಂದರೆ ನಮ್ಮ ಗಂಡಗಳು ಪಿರಾಣ ಅಲ್ವಾ, ಅದಕ್ಕೆ ಗಂಡು ಮಕ್ಕಳು ಹೆಸ್ರು ಹೇಳ್ಬಿಟ್ಟು ಏನೋ ಮಾಡೋಳೆ ಅನ್ನಿಸ್ತದೆ. ಸರಜಿ ಬಿಡೋದೇ ಬೇಡ, ನೀನು ಹೋಗು, ನಿನ್ನ ಗಂಡನ ಸರಿಯಾಗಿ ಕೇಳು ಮಾಡು, ಅದೇನು ವಿಚಾರ ಅಂತ ತಿಳ್ಕ. ನಾನು ತಿಳ್ಕೊತೀನಿ ಸರಿಯಾಗಿ, ನೀನು ಬೆಂಡೆತ್ತು ನಾನು ಬೆಂಡೆತ್ತೀನಿ. ಆಮೇಕಿಂದ ಬಿಟ್ಬಿಡ್ತಾರೇನೋ ನೋಡೋಣ. ನಾವೇ ಅವಳ ಮಂತಕ್ಕೆ ಹೋಗಿ ನಮ್ಮ ಗಂಡುಗಳನ್ನೇ ಕರ್ಕೊಂಡೋಗಿ ಏಳಿಸ್ಬೇಕಷ್ಟೇನೆ. ನಿನ್ನ ಗಂಡಂಗೇನೋ ಬೆಂಡೆತ್ತೀಯ, ನನ್ನ ಗಂಡ ನಾವು ಹೇಳ್ದಂಗೆ ನಾನು ಕೇಳಬೇಕು. ಹೋಗೊಂಚೂರು ಆವಾಜ್ ಹಾಕ್ಬಿಟ್ಟು ಕೇಳ್ಬೋದು ಅಷ್ಟೇ. ನೀನು ಮಾಡ್ತೀನಿ ಇರು ನನ್ನ ಗಂಡಂಗೆ. ನಾನು ಹೋಗ್ತೀನಿ, ನೀನು ಹೋಗ್ಬಿಟ್ಟು ನೀನು ಕೇಳು, ನಾನು ಕೇಳ್ತೀನಿ, ಸೊರೈತದೆ. ಸರಿ ಹೋಗಿ ಕೇಳೆ. ಮರುವಾದಿಗೆ ಹೇಳಿ ನೋಡೋಣ, ಕೇಳಿ ನೋಡೋಣ. ಮರುವಾದಿನ ಕೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೇನೆ, ಚಪ್ಪಲಿ ತಗೊಂಡು ಹೊಡೆದೆ ನೀನು ಬುದ್ಧಿ ಕಲಿಸೋದು. ಹೆದರ್ಕಬೇಡಬೇಲೆ ಸರಜಿ, ಹೋಗಿ ಬೆಂಡೆತ್ತೆ. ಆಮೇಕಿಂತ ನೋಡು ಏನಾಯ್ತದ ನೋಡೋಣ. ಸರಿ ಆಯ್ತು. ಏನೇ ಆಯ್ತು ಟೈಮ್ ನೋಡಿ ಆಗೈತೆ ಅಂತ ಹೇಳ್ಬಿಟ್ಟು ಯಾವಾಗ ಬತ್ತೀಯ? ಮನೆನ ಗಂಡವನೇ, ಗಂಡಂಗೆ ಊಟ ಬಡಿಸ್ಬೇಕು, ಮಾಡಬೇಕು, ಅದೆಲ್ಲನೂ ನಿಂಗೇನು ಬೇಕಿಲ್ಲ ಅಲ್ವಾ? ನಿಂಗೇನಿದ್ರೂ ತಿರುಗಬೇಕು, ತಿನ್ನಬೇಕು ಅಷ್ಟೇ. ಆ ಪೊದ್ದಿ ಜೊತೆ ಪೊದ್ದಿ ಸವಸ ಬುಡೆ ಅಂತ ಹೇಳ್ಬಿಟ್ಟು 1000 ಕಿತ ಹೇಳಿದ್ರು ಕೇಳ್ತೀಯ ನೀನು? ಬುಡಕ್ಕಿಲ್ಲ, ನಿಂಗೆ ಅವಳೇ ಬೇಕು. ಓಡೋಗ್ ತುರಾಡೋದು ಅವಳಿಂದೆ ನಿನಿಯ. ಅಯ್ಯೋ ಪೊದ್ದಿ ಅಂತ ಹೇಳ್ಬಿಟ್ಟು. ನಾನು ಬರೀ ಹೆಂಗುಸ್ರು ಸವಾಸ ಮಾಡ್ತೀನಿ, ಗಂಡಸ್ರು ಸವಾಸ ಅಂತ ಏನು ಮಾಡಲ್ವಲ್ಲ. ನಿಮ್ಮಂಗಂತೂ ಬ್ಯಾರೆಡ್ ಸವಾಸ ನಾನು ಮಾಡೋದೇ ಇಲ್ವಲ್ಲ. ಏನೇ ನಾಲ್ಗೆ ಉದ್ದಾಗೋಗ್ಬಿಟ್ಟೈತೆ, ಏನೇನೋ ಮಾತಾಡ್ತಾ ಇದೀಯಾ? ಏನು ತಲೆಗಿಲೆ ಕೆಟ್ಟೈತೇನೋ? ಬೇಕೇನೋ? ಶಾನೆ ದಿನ ಆಯ್ತು ನೀನು ಮುಟ್ಕೊಂಡ್ರೆ ಸ್ವರ್ಗ ಬತ್ತೀಯ ನೀನು. ಮಗಳು ನಾಳ್ಗೆಡಬಿಟ್ಟು ಇಕ್ಕಿದ್ಯಾ ನೀನು, ಆಳು ಬಿದ್ದು ದೊಯ್ತಾ ಇದೀಯ. ಈಗ ನನಗೆ ಹೇಳೋಕೆ ಬೇರೆ ಬತ್ತಾ ಇದೀಯ ಅಲ್ವಾ? ಯಾರಯ್ಯ ನೀನು? ಯಾವಳನ್ನ ಮಡಿಕೊಂಡಿದ್ಯಲ್ಲ ಕೆಂಪಕ್ಕ ಅಂತ ಹೇಳ್ಬಿಟ್ಟು, ನನಗೇನು ವಿಷಯ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚದಾಗೆ ಯಾರು ನೋಡೋದಿಲ್ಲ ಅಂತ ಅನ್ಕೋಬಿಟ್ಟೈತೆ. ನೀನು ಹಂಗೆ ಅಲ್ವಾ? ಕದ್ದು ಮುಚ್ಚಿ ಹಾಲು ಕುಡಿತಾ ಇದೆಯಾ, ಯಾರು ನೋಡೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನನಗೆ ಗೊತ್ತಾಯ್ತಲ್ಲ, ಇವಾಗ ಹೇಳು ಅದೇನು ಹೇಳ್ತೀಯ ಅಂತ ಹೇಳ್ಬಿಟ್ಟು. ಬೊಗಳು. ಯಾಕೆ ಪಕ್ಕ? ಯಾವಳು? ನನ್ಗೆ ಯಾವಳು ಗೊತ್ತಿಲ್ಲ. ಸುಮ್ಮನೆ ನಾನು ತಲೆ ತಿನ್ನಕ್ಕೆ ಬರಬೇಡ. ಸುಮ್ಮನೆ ನನಗೆ ಸುಳ್ಳು ಹೇಳಕ್ಕೆ ಬರಬೇಡ ನೀನು. ನಿನ್ನ ಯೋಗ್ಯತೆ ನನಗೆ 10 ರೂಪಾಯಿ ಒಂದು ಏನ ತಿನ್ನಕ್ಕೆ ಕೇಳಿದ್ರೆ ಕೊಡ್ಸಕ್ಕೆ ನಿಂಗೆ ಯೋಗ್ಯತೆ ಇಲ್ಲ. 10 ರೂಪಾಯಿ ಸಾಸಿವೆ ಕೇಳಿದ್ರು ನಿಂಗೆ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲ. ಆದರೆ ನೀನು ಯೋಗ್ಯತೆಗೆ ಬೆಂಕಿ ಹಾಕ. ಆ ಮನೆಯಾಳಿಗೆ ಮಾತ್ರ 10 kg ಎಣ್ಣೆ, 25 kg ಅಕ್ಕಿ ಎಲ್ಲ ತಗೊಂಡೋಗಿ ಇಡ್ರಿಸ್ತಾ ಇದೆಯಲ್ಲ. ಲೋಪರ್ ಬಡ್ಡಿ ನನ್ನ ಮಗನೇ. ಏನ ಅನ್ಕೊಬಿಟ್ಟಿದ್ಯಾ? ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಎಷ್ಟು ದಿನದಿಂದ ನಡೆಸ್ತಾ ಇದ್ದೀವಿ ಈ ವ್ಯವಹಾರನ? ಎಷ್ಟು ದಿನದಿಂದ ನಡೆಸ್ತಿದ್ಯಲ್ಲ ಈ ವ್ಯವಹಾರನ? ನೋಡುವ ಸುಮ್ಕೆನಿಯ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಸುಮ್ಕೆ ಇರು. ನಾನು ಯಾವಳನ್ನೂ ಮಡಿಕೊಂಡಿಲ್ಲ. ನೀನೆಲ್ಲ ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತ ಹಿಂಗೆ ಮಾಡ್ತಾ ಇದೀಯ. ನಿನ್ನಿಂದ ಅಂತೂ ನಂಗೆ ನೆಮ್ಮದಿ ಇಲ್ಲ, ನಿನ್ನ ಮಗಳಿಂದ ಅಂತೂ ಮೊದಲೇ ನೆಮ್ಮದಿ ಇಲ್ಲ. ನೀನು ಸುಮ್ಮನೆ ಏನೇನೋ ಜಗಳ ತೆಗಿಬೇಡ. ನಾನು ಯಾವಳಿಗೂ ಏನೂ ಕೊಡ್ಸಿಲ್ಲ. ಯಾವಳು ನಿಂಗೆ ಎಲ್ಲ ಸುಳ್ಳು ಹೇಳೋಳೆ ಅಂತ ಅನ್ನಿಸ್ತದೆ. ಕಿತ್ತೋದಳು ಏನು? ಆ ಪದ್ದಿ ಬಂದ್ಬಿಟ್ಟು ಎಲ್ಲ ನಿಂಗೆ ಹೇಳ್ಬಿಟ್ಲಾ? ಹಿಂಗೆ ಇಕ್ಕೊಂಡವನೇ ಮಾಡವನೇ ಅಂತ ಹೇಳ್ಬಿಟ್ಟು. ಅವಳೇ ಸರಿ ಇಲ್ಲ, ಬಂದ್ಬಿಟ್ಟು ನಿನಗೆಲ್ಲ ಫಿಟ್ಟಿಂಗಿಗೆ ಬಂದ್ಬಿಟ್ಟವಳೆ. ನೋಡು, ಯಾರ್ಯಾರು ಮಾತು ಕೇಳ್ಕೊಂಡು ನನ್ನ ಮೇಲೆ ಜಗಳಕ್ಕೆ ಬರಬೇಡ ನೀನು. ಗೊತ್ತಲ್ಲ ನನ್ನ ಮೊದಲೇ ನೀ ಕೋಪ ಶಾನೆ ಅಂತ ಹೇಳ್ಬಿಟ್ಟು. ಯಾರಪ್ಪ ಹೇಳಿದ್ದು? ಯಾರ್ಯಾರ ಮಾತು ಕೇಳ್ಕೊಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು? ನಾನೇ ಸಿದ್ನಳ್ಳಿಗೆ ಬಂದು ನೀನು ಎಂಡ್ರು ಸೆಕೆಂಡ್ ಸೆಟಪ್ಪ ಫಸ್ಟ್ ಸೆಟಪ್ಪ? ಅವಳನ್ನ ಮೀಟ್ ಮಾಡ್ಕೊಂಡು ಕೆಂಪಕ್ಕನ ಬಂದು ಗ್ರಾಚಾರ ಬಿಡಿಸ್ಬಿಟ್ಟು ಗಾಳಿ ಬಿಡಿಸ್ಬಿಟ್ಟು ಅವಳಿಗೆ ಬಂದಿರೋದಿಲ್ಗೆ ಏನು ಅನ್ಕೊಬಿಟ್ಟಿದ್ಯಾ? ಕಂಡರ ಮಾತೆಲ್ಲ ಕೇಳ್ಬಿಟ್ಟು ನಂಬಿಟ್ಟು ಸಂಸಾರ ಕಿತ್ತಾಕತೀನಿ ಅಂತ ಅನ್ಕೊಂಡಿದ್ಯಾ? ಲೋಪರ್ ಬಡ್ಡಿ ನನ್ನ ಮಗನೇ. ಇರು, ಎಲ್ಲರನ್ನು ಕರೆಸ್ತೀನಿ. ನಮ್ಮ ಅಣ್ಣ ಯಾರ್ಯಾರು ಅವರು ಹೊತ್ತಿಗೆ ಎಲ್ಲರೂ ಬರಬೇಕು. ನಿನ್ನ ಮಾನ ಮರವದಿ ಬೀದಿನಾಗ ಹರಾಜಾಗಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನಾನು ಎಂದಾದ್ರೂ ಕೆಟ್ಟ ಕೆಲಸ ಮಾಡಿದ್ದೀನ? ನಿನ್ನ ಬುದ್ಧಿನೇ ನಿನ್ನ ಮಗಳಿಗೂ ಬಂದಿರೋದು. ಅದಕ್ಕೆ ನಿನ್ನ ಮಗಳನ್ನೇ ಇವನ್ ಬಿಟ್ಟು ಅಂತ ತಿರುಗ್ತಾ ಇದ್ದಿದ್ದು. ಈಗ ಹೆಂಗ ಹೊಸಿ ಬುದ್ಧಿ ಕಲಿಸ್ಬಿಟ್ಟು ಕಳಿಸಿದ್ದೀನಿ. ಹೆಂಗ್ ಗೊತ್ತಾಗ ನಿಮ್ದೇ ಗಲ್ಲನ ಬಿದ್ದವಳೆ. ಲೋಪರ್ ಬಡ್ಡಿ ನನ್ನ ಮಗನೇ. ನೀನು ಇಲ್ದಿರ ಆಟ ಎಲ್ಲ ಆಡ್ಕೊಂಡು ಇಲ್ಲಿ ಬಿದ್ದಿದೆಯಲ್ವಾ? ನಿನಗೈತೆ ಇರಲ್ಲ, ನಿನಗೈತೆ ಮಾಡ್ತೀನಿ. ಸುಮ್ಮನೆ ಅಂತೂ ನಿನ್ನಂತೂ ಬಿಟ್ಬಿಟ್ಟು ಕಳ್ಸಕ್ಕಿಲ್ಲ. ಪಂಚಾಯ್ತಿ ಕಲಾಕಿಸ್ತೀನಿ, ಏನೇನು ಮಾಡ್ತೀನಿ ಅಂತ ನೋಡು. ಮುಚ್ಚೆ ಬಾಯ್ನ, ಮುಚ್ಚೆ ಸಾಕು. ಏನೇ ಅನ್ಕೊಬಿಟ್ಟಿದ್ಯಾ? ನಿನ್ಗೊಂದು ಗಂಡು ಮಗ ನೀರಾಕಿ ಯೋಗ್ಯತೆ ಇಲ್ಲ. ಲೋಪರು ಇಲ್ದಿರೋದೆಲ್ಲ ಮಾತಾಡ್ತಾಳೆ. ನಾಳೆ ನಾನು ಸತ್ರೆ ನನ್ನ ಚಿತೆಗೆ ಬೆಂಕಿ ಇಕ್ಕೋರು ಯಾರೆಲ್ಲೇ?
ಯಾರೇ ಇಕ್ತಾರೆ ಬೆಂಕಿನ ನಿಮ್ಮ ಅಪ್ಪಂದು ಇಕ್ತಾನೇನೆ ಆ ಒಂದು ಗಂಡು ಮಗ ಎತ್ಕೊಡಕ್ಕಂತೂ ಕಿಸಿಲಿಲ್ಲ. ಅದಕ್ಕೆ ಗಂಡು ಮಗ ಬೇಕು 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 ಅಂತ ಹೇಳ್ಬಿಟ್ಟು ತೊರಿತಿದ್ದ ನಾನು. ಹೆಂಗೋ ಈಗ ನನಗೆ ಗಂಡು ಮಗ ಅಂತ ಹೇಳ್ಬಿಟ್ಟು ಹುಟ್ಟವನೆ. ಸಾಕು, ನಾಳೆ ನಾನು ಸತ್ರ ನನ್ನ ಚಿತೆಗೆ ಬೆಂಕಿ ಇಕ್ಬಿಟ್ಟು ನನ್ನ ಸ್ವರ್ಗಕ್ಕೆ ಕಳಿಸ್ತಾನೆ. ನಿನ್ನ ಮಗಳು ನನ್ನ ಯಾವಾಗೂ ನರಕದಾಗೇ ಇರ್ತಿರ್ತಾಳೆ. ಲೋಪರ್ಗಳಿದ್ದಂಗೆ ಇಬ್ರುನುವೆ. ಒಂದು ಗಂಡು ಮಗ ಎತ್ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೂ ಇಲ್ದಿರೋದೆಲ್ಲ ಮಾಡ್ತಿದೀಯಾ? ಹೂನೆ, ನನ್ನ ರಾಜ ರೋಷವಾಗಿ ಹೇಳ್ಕೊತಾ ಇದ್ದೀನಿ. ಏನೇ ಮಾಡ್ತೀಯಾ? ಅವಳು ನನ್ನ ಎಂಟ್ರನಿಯ ಸರಿನಾ? ನನಗೋಸ್ಕರ ನನ್ನ ಕಾಲೇಜಾಗ ಪಿರುತಿ ಮಾಡ್ತಾ ಇದ್ಲು. ಇಲ್ಲಿ ಗಂಟ ಯಾರನ್ನೂ ಬ್ಯಾರನ್ನ ಮದುವೆ ಆಗದಿದ್ದಂಗೆ ನನ್ನ ಜೊತೆ ನೀ ಸಂಸಾರ ಮಾಡ್ಕೊಂಡು ಅವಳಿ ಅಂದರೆ ಯೋಚನೆ ಮಾಡು. ಗಂಡು ಮಗಂಗೆ ಜನ್ಮ ಕೊಟ್ರು ನೋಡು, ಹೊಸಿ ದುರಂಕಾರನೂ ಇಲ್ಲ. ಯಾರ ಹೇಳಿದ್ದು ನೀನು ಒಬ್ನ ಜೊತೆ ಸಂಸಾರ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಲೋಪರ್ ಮುಂಡೆ? ಯಾಕೆ ಪೊದ್ದಿ ಗಂಡ ಜೊತೆ ಸಂಸಾರ ಮಾಡ್ತಾ ಇಲ್ವಾ? ಏಯ್, ಒಂದು ಮಾತು ಎಕ್ಸ್ಟ್ರಾ ಮಾತಾಡ್ರೆ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಮುಚ್ಕೊಂಡಿರ್ಬೇಕಷ್ಟೇ ನೀನಿಯ. ಏನೇನ ಸುಳ್ಳು ಹೇಳಕ್ ಶುರು ಮಾಡ್ಕೊಬಿಟ್ಟ ನೀನು. ನೋಡೇ, ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರು, ಇಲ್ಲ ನಿಮ್ಮ ಅಣ್ಣನ ಮನೆಗೆ ಹೋಯ್ತಾ ಇರು. ಒಂದು ಕ್ಷಣನೂ ಇಲ್ಲಂತೂ ಇರಬೇಡ ಅಷ್ಟೇ ನೀನಿಯ. ಅಂದ್ರೆ ನಿಮ್ಗೆ ನನಗಿನ್ನ ಅವಳೇ ಮುಖ್ಯನಾ? ಅವಳೇ ಮುಖ್ಯನಾ? ನನ್ನ ಮನೆ ಬಿಟ್ಟು ಹೋದ್ರೆ ನೀವು ನಿಮ್ದೇಗಿರ್ತೀರಾ? ನೀನು ಮನೆ ಬಿಟ್ಟು ಹೋದ್ರೆ ಇದ್ದೇ ಮನೆಗೆ ನೀನಿಯ ಅವಳನ್ನ ಕರ್ಕೊಬಂದು ಇರಿಸ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನೋಡಿ, ಒಂದು ಕಿತ ಯೋಚನೆ ಮಾಡ್ಬಿಟ್ಟು ಹೇಳಿ. ಒಂದೇ ಒಂದು ಕಿತ ಯೋಚನೆ ಮಾಡಿ. ಯೋಚನೆನೇ ಮಾಡ್ತಾ ಇರೋದು. 100 ಸಲ ಯೋಚನೆ ಮಾಡ್ಬಿಟ್ಟು ನೀನೇ ಹೇಳ್ತಾ ಇದ್ದೀನಿ. ನನಗಂತೂ ನಿನ್ನ ಅವಶ್ಯಕತೆ ಇಲ್ಲ. ಮಗಳಂತೂ ನನ್ನ ಮಾತು ಕೇಳಲಿಲ್ಲ, ನೀನು ನನ್ನ ಮಾತು ಕೇಳಲ್ಲ ಅಂತ ನನಗೆ ಗೊತ್ತು. ನೋಡು, ಗಂಡು ಮಗ ಅವನು. ನೀನು ಮಗ ಅಂತ ಅನ್ಕೊಂಡು ಒಪ್ಕೊಳಂಗಿದ್ರೆ ಬಿಡಂಗಿದ್ರೆ ಬಿಡು. ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ. ನೀನೇನೇ ಒತ್ತಿ ಕೇಳಿ ತಿಳ್ಕೊಂಡು ಮಾಡಿದ್ಯಾ. ಹೂನೆ, ಅವನು ನನ್ನ ಮಗನೇನೆ. ಈ ಆಸ್ತಿ ಎಲ್ಲ ನನ್ನ ಮಗನ ಹೆಸ್ರುಗೇನೆಯೇ ನಾನು ಬರೆಯೋದು. ಏನ್ರಿ, ಈ ಮನೆ ಎಲ್ಲನೂ ನನ್ನ ಮಗಳ ಹೆಸರು ಬಿಟ್ಬಿಟ್ಟು ಯಾವನ ತಿರ್ಬೋಕಿ ನನ್ನ ಮಗನ ಹೆಸರು ಬರೀತೀಯೇ? ತಿರ್ಬೋಕಿ ಅಂದ್ರೆ ನಾಲ್ಕೇ ಕತ್ತರಿಸ್ಬಿಡ್ತೀನಿ. ತಿರ್ಬೋಕಿ ಅಂತ ಮಾತ್ರ ಅನ್ಬೇಡ. ಅವನು ನನ್ನ ಮಗ ಅವನು. ಇಷ್ಟು ದಿನ ಗೊತ್ತಿರ್ಲಿಲ್ವಲ್ಲ, ಸುಮ್ಮನೆ ಇದ್ದೆ. ಈಗ ಗೊತ್ತಾಯ್ತಲ್ಲ. ನೀನು ಮುಂದೆನೇ ಆಸ್ತಿ ಎಲ್ಲನೂ ಬರೀಲಿಲ್ಲ ಅಂದ್ರೆ ಆಮೇಲೆ ಕೇಳು. ಬ್ಯಾಡರಿ, ಅವ್ನು ಸರಿ ಇಲ್ಲ. ಅವಳು ನಿಜವಾಗೂ ಪೊದ್ದಿ ಗಂಡನ ಜೊತೆನೂ ಅವಳೆ ಏನೋ ಖತರ್ನಾಕ್ ನಾಟಕ ಮಾಡ್ತಾವಳೆ. ಅವ್ನು ನಿನ್ನ ಮಗ ಅಂತ ಹೇಳ್ತಾ ಇದ್ಯಾ. ನಿನಗಂತೂ ಮೋಸ ಮಾಡ್ತಾವಳೆ. ನನ್ನ ಮಾತು ಕೇಳು. ಒಂದು ಕಿತ ನನ್ನ ಮನೆ ಬಿಟ್ಟು ಹೋಗಿ ನಮ್ಮ ಅಣ್ಣನ ಮನೆ ಸೇರ್ಕೊಂಡೆ ಅಂತ ಹೇಳಿದ್ರೆ ನಾನು ಸಾಯ ಗಂಟಂದ್ರೆ ಇಲ್ಲಿ ಕಡೆಗೆ ಬರೋಕ್ಕಿಲ್ಲ. ನನಗೂ ಅದೇ ಬೇಕಿರೋದು. ನೀನು ತೊಲಗದೇನೆಯೇ ನನಗೂ ಬೇಕಿರೋದು. ಮೊದಲು ತೊಲಗ್ಬಿಡು. ಇಲ್ಲಿ ಮಾತ್ರ ಇರಬೇಡ. ತೊಲಗೆ ನನ್ನ ಮಗ ಅಂತ ಹೇಳ್ಬಿಟ್ಟು ನೀನು ಒಪ್ಕೊಂಡು ಇರಂಗಿದ್ರೆ ಇಲ್ಲಿರು, ಇಲ್ಲ ಅಂದರೆ ಒಯ್ತಾ ಇರು ಅಷ್ಟೇನೆ. ಅವನನ್ನಂತೂ ಕರ್ಕೊಬಂದು ಇಲ್ಲೇ ಮಾಡಿಕತ್ತೀನಿ. ಏನು ಮಾಡಂಗಿದೀಯ ನೀನು? ಏನು ಮಾಡಂಗಿದ್ದೀನಾ? ಮುಂದಕ್ಕೆ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ. ಈ ಆಸ್ತಿನಾಗೆ 10 ರೂಪಾಯಿ ಎಲ್ಲ ಬಿಡ್ಗಾಸನು ಅವನಿಗೆ ಹೋಗಕ್ಕೆ ಬಿಡಲ್ಲ. ನನ್ನ ಮಗಳನ್ನ ಇಕ್ಕೊಂಡು ಕಂಡರ ಮಕ್ಳಿಗೆ ನಾನು ಯಾಕೆ ಆಸ್ತಿ ಎಲ್ಲ ಬರ್ಕೊಡ್ಲಿ? ಇಷ್ಟು ದಿನ ನಿಮ್ಮ ಸೇವೆ ಮಾಡಿರೋಳು ನಾನು, ಎಲ್ಲ ಮಾಡಿರೋಳು ನಾನು. ಅವಳು ಬಿಕ್ನಾಸಿಗೆ ತಗೊಂಡೋಗಿ ಒರ್ಸೋರ್ಸಿ ಕೊಡ್ತಾ ಇದೆಯಲ್ವಾ? ಆಯ್ತು, ನೋಡ್ಕೊಂತೀನಿ. ಹೋಗು. ನಿನ್ನಂಥದ್ದು ಯೋಚನೆ ನೋಡಿಲ್ಲ. ಗಂಡು ಮಕ್ಳು ಇಲ್ದಿರ ಮನೆ ಒಂದು ಮನೇನ ಹೆಂಗೋ. ನನಗಂತೂ ಗಂಡು ಮಗ ಅವನೇ ಅನ್ನೋದೇನೇ ಸಮಾಧಾನ. ಇವಳು ಉಕ್ಕೊಂಡು ಹೋದ್ರೂ ಪರವಾಗಿಲ್ಲ. ಹೋಗೆ ಅತ್ತಾಗೆ.